ವಿದ್ಯುತ್, ನೀರಿನ ಬಿಲ್ ಪಾವತಿ, ಔಷಧಿ ಖರೀದಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸೇರಿದಂತೆ ಕೆಲವೊಂದು ಸೇವೆಗಳಿಗೆ 500 ರೂಪಾಯಿ ಮೌಲ್ಯದ ಹಳೆ ನೋಟುಗಳನ್ನು ಬಳಸಲಿಕ್ಕೆ ಕೊಡಲಾಗಿದ್ದಂತಹ ಅವಕಾಶ ಇಂದು ಮಧ್ಯರಾತ್ರಿಗೆ ಮುಕ್ತಾಯವಾಗಲಿದೆ. ಅಲ್ಲಿಗೆ ಮಾರುಕಟ್ಟೆಯಲ್ಲಿ 500 ರೂಪಾಯಿ ಮೌಲ್ಯದ ನೋಟಿನ ಚಲಾವಣೆ ಪೂರ್ಣ ಪ್ರಮಾಣದಲ್ಲಿ ಬಂದ್ ಆಗಲಿದೆ. ಇನ್ನೇನಿದ್ರೂ ಡಿಸೆಂಬರ್ 30ರವರೆಗೆ ಬ್ಯಾಂಕ್ಗಳಲ್ಲಿ ಖಾತೆಗಳಿಗೆ ಹಣವನ್ನು ಜಮಾ ಮಾತ್ರ ಮಾಡಬಹುದಾಗಿದೆ ಅಥವಾ RBI ಕೌಂಟರ್ಗಳಲ್ಲಿ ವಿನಿಮಯವನ್ನ ಮಾಡಿಕೊಳ್ಳಬಹುದಾಗಿದೆ. 500 ರೂಪಾಯಿ ಮೌಲ್ಯದ ಹಳೆ ನೋಟು ಬಳಕೆಗೆ ನೀಡಿದ್ದ ಅವಧಿಯನ್ನು ವಿಸ್ತರಿಸುವ ಯಾವುದೇ ಸಾಧ್ಯತೆಯೂ ಇಲ್ಲ. ಡಿಸೆಂಬರ್ 15ರ ಮಧ್ಯರಾತ್ರಿ ಅಂದರೆ ಇಂದು ರಾತ್ರಿಯಿಂದಲೇ 500ರ ಮೌಲ್ಯದ ನೋಟು ಬಳಕೆ ಸ್ಥಗಿತಗೊಳ್ಳಲಿದೆ. ಗ್ರಾಹಕರು ಇನ್ನೇನಿದ್ರು ಡಿಸೆಂಬರ್ 31ರವರೆಗೆ ಬ್ಯಾಂಕ್ಗಳಿಗೆ ತೆರಳಿ ತಮ್ಮ ಖಾತೆಯಲ್ಲಿ ಹಣವನ್ನು ಜಮಾ ಮಾಡಬಹುದು. ನವೆಂಬರ್ 8ರಂದು 500 ಹಾಗೂ 1000 ರೂಪಾಯಿ ಹಳೆ ನೋಟು ನಿಷೇಧ ಮಾಡಿದಂತಹ ಸರ್ಕಾರ ಮುಂದಿನ 3 ದಿನದ ಅವಧಿಯಲ್ಲಿ ಹಣವನ್ನು ವಿವಿಧ ಸರ್ಕಾರಿ ಬಿಲ್ ಪಾವತಿ, ಟಿಕೆಟ್ ಖರೀದಿ ಮೊದಲಾದ ಸೇವೆಗೆ ಬಳಸಲಿಕ್ಕೆ ಅವಕಾಶ ಕಲ್ಪಿಸಿತ್ತು. ಹಲವಾರು ಬಾರಿ ವಿನಾಯಿತಿ ಕೊಡಲಾಗಿತ್ತು. ಆದರೆ ಎಲ್ಲ ವಿನಾಯಿತಿ ಮುಗಿದಿದ್ದು ಇಂದು ರಾತ್ರಿಯಿಂದಲೇ ಬ್ಯಾನ್ ಕಂಪ್ಲೀಟ್ ಆಗಿ ನಿಷಿದ್ಧವಾಗಲಿದೆ. ನೋಟ್ನನ್ನು ಕೇವಲ ಬ್ಯಾಂಕ್ಗಳಲ್ಲಿ ನಾವು ಜಮಾ ಮಾಡಬಹುದು. ಇನ್ನು ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಹಾಗೂ ಇನ್ನಿತರೆ ಜಾಗಗಳಲ್ಲಿ ಸ್ವೀಕಾರ ಮಾಡೋದಕ್ಕೆ ಕೊನೆ ದಿನವಾಗಿರುವುದರಿಂದ ಸಾರ್ವಜನಿಕರು ತಮ್ಮ ನೋಟುಗಳನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬಹುದು. ಮೆಡಿಕಲ್ ಶಾಪ್, ಪೆಟ್ರೋಲ್ ಬಂಕ್ ಸಂಬಂಧಿಗಳ ರಿಯಾಕ್ಷನ್ ಈ ಕುರಿತಾಗಿ ಹೇಗಿದೆ ಅನ್ನೋದರ ವಾಕ್ ಥ್ರೂ ಅನ್ನ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಿಯಾಂಕಾ ತಳವಾರ. ನೋಡೋಣ ಬನ್ನಿ. ಮೋದಿ ಅವರು ಕಪ್ಪು ಹಣದ ಮೇಲೆ ಮಾಡಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಇಂದಿಗೆ ಸುಮಾರು 38 ದಿನಗಳಾಗಿವೆ. ಇನ್ನು ಇವತ್ತಿಗೆ 500 ಮುಖಬೆಲೆಯ ನೋಟುಗಳು ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಹಾಗೂ ಇನ್ನೂ ಇತರೆ ಜಾಗಗಳಲ್ಲಿ ರದ್ದಾಗಲಿವೆ. ಹಾಗಿದ್ರೆ ಇವತ್ತು ನಾವಿರೋದು ಅಗಡಿ ಹಾಸ್ಪಿಟಲ್ನ ಮೆಡಿಕಲ್ ಶಾಪ್ನಲ್ಲಿ. ಬನ್ನಿ, ಹಾಗಿದ್ರೆ ಸಿಬ್ಬಂದಿಗಳನ್ನೇ ಕೇಳೋಣ ಅವರ ರೆಸ್ಪಾನ್ಸ್ ಹೇಗಿದೆ ಅಂತ. ನಮಗೆ ಆ್ಯಕ್ಚುಲಿ ಕಾರ್ಡಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೌಂಟ್ ಬರ್ತಾ ಇದೆ. 70% ಕಾರ್ಡಲ್ಲೇ ಸೇಲ್ಸ್ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ 2000 ರೂಪಾಯಿ ನೋಟೇ ಕೊಡ್ತಾ ಇದ್ದಾರೆ ಜನಗಳು. ಬಟ್ ಚೇಂಜಸ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. 500 ಏನು ಅಷ್ಟು ಬರ್ತಾ ಇಲ್ಲ ನಮ್ಮದು. ತುಂಬ ಕಮ್ಮಿ ಬರ್ತಾ ಇದೆ. ನಾವೀಗ ಇರುವಂಥದ್ದು ವಿಲ್ಸನ್ ಗಾರ್ಡನ್ನ ಪೆಟ್ರೋಲ್ ಬಂಕಲ್ಲಿ. ಇಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ. ತುಂಬ ಕಸ್ಟಮರ್ಗೆ ತೊಂದರೆ ಆಗಿದೆ 500 ರೂಪಾಯಿ ಬ್ಯಾನ್ ಮಾಡಿರೋದ್ರಿಂದ. ಇವಾಗ ಹಂಗಾಗಿ ಜಾಸ್ತಿ ನಮ್ಮಲ್ಲಿ 2000 ನೋಟು, 100s ಕಾರ್ಡ್ ಸ್ಕ್ಯಾಪಿಂಗ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಬರ್ತಾ ಇದೆ, ಇಲ್ಲಿವರೆಗೂ ಬರ್ತಾ ಇತ್ತು. ಆಲ್ಮೋಸ್ಟ್ ನಾವು ಕಂಟ್ರೋಲ್ ಮಾಡಿದ್ವಿ, ಏನು ಮಾಡೋಕ್ಕಲ್ಲ. ಜನಕ್ಕೆ ತುಂಬ ತೊಂದರೆ ಆಗಿದೆ. 500s ಬಿಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಹಂಗಾಗಿ ನಮ್ಗೆ ಬರೋ 2000 ನೋಟು ಸ್ಕೈಪಿಂಗೇ ಜಾಸ್ತಿ ಬರ್ತಾ ಇದೆ ಮೇಡಮ್. 500ದಿಂದ ನಮಗೆ ಪಬ್ಲಿಕ್ನವರು ಚೆನ್ನಾಗಿ ಕೋಆಪ್ರೇಷನ್ ಕೊಡ್ತಾವ್ರೆ, ಕನ್ಸ್ಯೂಮರ್ಸನ್ನು ಒಬ್ಲೈಜ್ ಮಾಡ್ತಾವ್ರೆ. ಈಗ 2000 ರೂಪಾಯಿನೂ ಅದನ್ನು ಚಾಲನೆ ಮಾಡ್ತಾಯಿದ್ದೀವಿ. ನಾವು ಚೇಂಜ್ಗೆ ಪ್ರಾಬ್ಲಮ್ ಇದೆ. ಇದ್ದಿದ್ದು 500 ಎಲ್ಲ ಬ್ಯಾಂಕಲ್ಲಿ ಕೊಟ್ಬಿಟ್ಟಾಯಿತು. ಈಗ ನಮ್ಮ ಹತ್ರ ಏನಿಲ್ಲ. ಬಟ್ ಏನಂದರೆ ಎಲ್ಲಾದರೂ ಚೇಂಜ್ ಬೇಕಾದರೆ 2000 ಅದಕ್ಕೆ ಚೇಂಜ್ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ. 500 ಏನಾದರೂ ಇದ್ದರೆ ಅದು ಇನ್ನೂ ಸ್ವಲ್ಪ ಬೇಗ ರಿಲೀಸ್ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ಏನೂ ಇಲ್ಲ. ಇನ್ನೂ ಜಾಸ್ತಿ ಅಮೌಂಟು 500ನ ರಿಲೀಸ್ ಮಾಡಬೇಕು. ಬ್ಯಾಂಕಿಂದ ಬರ್ತಾ ಇಲ್ಲ ಹೊರಗಡೆನು 500s. ಅದೇ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸದ್ಯದ ಮಿಶ್ರ ಪ್ರತಿಕ್ರಿಯೆ ಇದೆ ನಮ್ಮ ಗ್ರಾಹಕರದು ಹಾಗೂ ಮತ್ತು ಸಿಬ್ಬಂದಿಗಳದು. ನೀವು ನೋಡ್ತಾ ಇರ್ಬೋದು. ಏನು ಅಂತಂದರೆ ಅವ್ರಿಗೆ ಜಾಸ್ತಿ ಚೇಂಜ್ ಸಿಗ್ತಿಲ್ಲ ಅನ್ನೋದು ಒಂದಾದರೆ, ಇನ್ನೊಂದು ಜಾಸ್ತಿ 500 ರೂಪಾಯಿ ನೋಟುಗಳನ್ನ ಬಿಡಲಿ, RBI ಅವರು ಬ್ಯಾಂಕ್ಗಳಿಗೆ ಹಾಕಲಿ ಅನ್ನೋದು ಇವರ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ರಾಮರಾವ್ ಜೊತೆ ಪ್ರಿಯಾಂಕಾ ತಳವಾರ, ಸುವರ್ಣ ನ್ಯೂಸ್, ಬೆಂಗಳೂರು.